ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಅವರೆಲ್ಲರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಈ ಲೀಕ್ ಪೇಪರ್ ಅಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ, ಯಾವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಮೊಟಕಾಗಿದೆ, ಅವರಿಗೆ ಸ್ಪೆಷಲ್ ಪ್ರಾವಿಷನ್ ಅಲ್ಲಿ ಅವರಿಗೆ ಮೆಡಿಕಲ್ ಸೀಟ್ ಅನ್ನು ಕೊಡಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಸರ್, ಈಗ ಸಾಕಷ್ಟು ಪ್ರತಿಭಟನೆಗಳಾಯ್ತು, ಗಲಾಟೆಗಳಾಯ್ತು, ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ತೊಂದರೆ ಆಯ್ತು. ಆದರೆ ಕೆಲವೊಂದಷ್ಟು ಕಿಡಿಗೇಡಿಗಳಲ್ಲಿ ಸೇರ್ಕೊಂಡು ಭಾರತ ದೇಶಕ್ಕೆ ಒಂದು ಅಪಮಾನ ಮತ್ತು ಕೆಲವೊಂದಷ್ಟು ಈ ಸಿದ್ಧಾಂತಕ್ಕೆ ಅವಮಾನ ಮಾಡುವಂತ ಕೆಲಸಗಳು ಸಹ ಆಗಿರುವಂತ ಸರ್, ಅಲ್ಲಿ ಅದನ್ನ ಖಂಡಿಸ್ತೀರಾ ಹೇಗೆ ಅಂತ? ಸರ್, ವಿದ್ಯಾರ್ಥಿಗಳಿದಾರಲ್ಲ, ಅವ್ರು ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಅವ್ರು ಎಲ್ರು ಏನಂದ್ರೆ ಈ ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕಂತ ಹೇಳಿ ರಾತ್ರು ಹಗಲು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಟು ಓದುವಂತವ್ರು. ಅವರ ಮಧ್ಯದಲ್ಲಿ ಯಾರಾದ್ರೂ ನುಸುಳ್ತಾರ ಅಂತ ಹೇಳಿದ್ರೆ ಇದು ಈ ವ್ಯವಸ್ಥೆಯ ಪಿತೂರಿ. ಅಲ್ಲಿ ನಾವು ನೋಡಿದ್ದೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೇಮ್ ಪ್ಲೇಟ್ ಇಲ್ಲದೆ ಲಾಠಿಗಳು ಹಿಡ್ಕೊಂಡು ಬಂದ್ರಲ್ಲ, ಅವ್ರು ಯಾರು, ಅವರಿಗೆ ಕಳಿಸಿದವ್ರು ಯಾರು, ಅದನ್ನ ಇನ್ವೆಸ್ಟಿಗೇಟ್ ಮಾಡಿ. ಅವರೇ ಯಾರಾದ್ರೂ ಇಂತಹ ಹುನ್ನಾರಗಳು ನಡೆಸಿರುವಂತ ಸಾಧ್ಯತೆ ಇದೆ. ಅಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳನ್ನ ನಾನು ನೋಡಿದೆ. ಪಾಪ ಅವರು ಒಂದು ಟಿಫನ್ ಬಾಕ್ಸ್ ಅಲ್ಲಿ ಕಡಲೆ ಬೀಜ ಹಾಕೊಂಡು ಸೌತೆಕಾಯಿ ಹಾಕೊಂಡು ಊಟ ಮಾಡ್ತಾ ಇದಾರೆ. ಅವ್ರು ಯಾರು ಕೋಟ್ಯಾಧಿಪತಿಗಳ ಮಕ್ಕಳಲ್ಲ. ಇದೆಲ್ಲವೂ ಕೂಡ ಈ ವ್ಯವಸ್ಥೆ, ಸರ್ಕಾರ ಅವರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇದು ಯಾವುದು ಕೂಡ ನಿಮ್ದು ಷಡ್ಯಂತ್ರಗಳು ನಡೆಯಲ್ಲ. ಅಲ್ಲಿರುವಂತ ವಿದ್ಯಾರ್ಥಿಗಳು 48 ದಿನಗಳಿಂದ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲಿಂದ ಅವರು ತಂದ್ಬಿಡ್ತಾರೆ, ಎಲ್ಲಿಂದ ನುಸುಳು ಬಿಡ್ತಾರೆ, ಇದೆಲ್ಲವೂ ಕೂಡ ಹುನ್ನಾರ ಅಷ್ಟೇ. ಎಲ್ಲ ಪ್ರತಿಭಟನೆ ಭಾಗಿರೋರೆಲ್ಲರೂ ಸ್ಟೂಡೆಂಟ್ ಅಂತ ಹೇಳ್ತಿರ್ತಾವೆ. 100% ಸ್ಟೂಡೆಂಟ್ಸ್ಗಳು, ಅದರಲ್ಲಿ ಕೆಲವು ಆಕ್ಟಿವಿಸ್ಟ್ಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಗಳು ಯಾರಿದ್ದಾರೆ ಸರ್, ಅವ್ರ ಹತ್ರ ಹೋಗಿ ನೀವು ಮಾತಾಡಿ ನೋಡಿಸಿ. ಅವರಿಗೆ ಜಾತಿ ಅನ್ನೋದೇ ಇಲ್ಲ ಸರ್. ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಪಕ್ಕದಲ್ಲಿ ಯಾವ ಧರ್ಮದವನು ಕೂತಿದ್ದಾನೆ ನೋಡ್ತಾ ಇರಲಿಲ್ಲ. ಅವನು ನನ್ನ ಫ್ರೆಂಡ್, ನನ್ನ ಲೆಫ್ಟ್ ಸೈಡ್ ಅಲ್ಲಿ ನನ್ನ ಫ್ರೆಂಡ್ ಅಂತ ನೋಡ್ತಾ ಇದ್ದೆ ಹೊರತು ವಿದ್ಯಾರ್ಥಿಗಳಿಗೆ ಯಾವುದೇ ಧರ್ಮ, ಜಾತಿ, ವರ್ಣ, ವರ್ಗ ಇಲ್ಲ. ಇದು ಯಾರು ಹುಟ್ಟಾಕ್ತಾರೆ? ರಾಜಕಾರಣಿಗಳು, ವಿಶೇಷವಾಗಿ ಸಂಘ ಪರಿವಾರ, RSS ನ ಸಂಘ ಪರಿವಾರ ಈ ಟೂಲ್ ಕಿಟ್ ಗಳನ್ನ ಕೊಡೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟು ಹಾಕಿರುವಂತಹ ಒಂದು ಬಲೂನು. ಇದಕ್ಕೊಂದು ಸೂಜಿ ಹೊಡೆದ್ರೆ ಅದು ಟುಸ್ ಆಗುತ್ತೆ. ಅದರಲ್ಲಿ ಯಾವುದು ಸತ್ಯಾಂಶ ಇಲ್ಲ. ಏನು ಇದಿಷ್ಟು ಅಫ್ಸರ್ ಕೊಡ್ಲಿಬಿಟ್ಟು ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ಏನು ದಾವಣಗೆರೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಮೂಲಕ ಏನೋ ಅಲ್ಲಿ ಜಂತರ ಮಂತರಲ್ಲಿ ಆಗಿರುವಂತಹ ಲಾಠಿ ಚಾರ್ಜ್ ಮಾಡುವಂತಹ ಪೊಲೀಸರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕಂತ ಏನೋ ಈಗಾಗಲೇ ಅವರು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದೆಹಲಿಯ ಪ್ರತಿಭಟನೆಯನ್ನ ವಾಪಸ್ ಪಡೆಯುತ್ತಾ ಕಾಕ್ರೋಚ್ ಜನತಾ ಪಾರ್ಟಿ? ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಹಾಗೂ ಸಿಜೆಪಿ ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರಂತೆ. ಕಳೆದ 1 ಗಂಟೆಯಿಂದ ಮಾತುಕತೆ ನಡೀತಾ ಇದೆ. ದೆಹಲಿಯ ಪ್ರತಿಭಟನೆಯನ್ನ ಹಾಗಾದ್ರೆ ವಾಪಸ್ ಪಡೆಯಲಾಗುತ್ತಾ? ಜಂಟಿ ಸುದ್ದಿಗೋಷ್ಠಿಯ ಮಾಹಿತಿ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿಯ ಜಂಟಿ ಸುದ್ದಿಗೋಷ್ಠಿ. ಏನು ಹೇಳ್ತಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿದೆ. ನೀಟ್ ವಿಚಾರದಲ್ಲಿ ಆರೋಪಿಗಳು ಹಲವರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಹಾಗೂ ಸಿಬಿಐ. ಜೊತೆಗೆ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ. ಇದೀಗ ವಿದ್ಯಾರ್ಥಿ ಮುಖಂಡರುಗಳು, ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳು ಹಾಗೂ ಕೇಂದ್ರದ ಸಚಿವರುಗಳು ಜಂಟಿಯಾಗಿ ಸುದ್ದಿಗೋಷ್ಠಿ ಕರೆಯುತ್ತಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಂದು ಈಗಷ್ಟೇ ಹೈ ವೋಲ್ಟೇಜ್ ಮೀಟಿಂಗ್ ಮುಗಿಸಿದ್ದಾರೆ. ಹಾಗಾದ್ರೆ ಸಿಜೆಪಿ ತನ್ನ ಪ್ರತಿಭಟನೆಯನ್ನ ವಾಪಸ್ ಪಡೆಯುತ್ತಾ? ನೀಟ್ ವಿಚಾರದಲ್ಲಿ ಇನ್ನೂ ಯಾವೆಲ್ಲ ಕ್ರಮಗಳನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಲಿದೆ? ಇಬ್ಬರು ಅಂದ್ರೆ ಸಿಜೆಪಿಯ ಮುಖಂಡರುಗಳು ಹಾಗೂ ಕೇಂದ್ರ ಸಚಿವರುಗಳ ನಡುವೆ ಸಂಧಾನ ಏರ್ಪಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇದೆ. ಹಾಗಾದ್ರೆ ಈಗ ಬೇರೆ ಎಲ್ಲ ನಗರಗಳಲ್ಲಿ ಇವತ್ತು ಬಿಹಾರಲ್ಲಿ ಮಧ್ಯಾಹ್ನ ಯಾವ ರೀತಿನಲ್ಲಿ ಕಲ್ಲು ತೂರಾಟ, ಹಿಂಸಾತ್ಮಕವಾದಂತಹ ಪ್ರತಿಭಟನೆ ನಡೆದಿದ್ದನ್ನ ನೋಡಿದ್ವಿ. ಇವೆಲ್ಲವೂ ಕೂಡ ತತ್ಕ್ಷಣದಲ್ಲಿ ನಿಲ್ಲತ್ತಾ? ಪೊಲೀಸರ ವಿರುದ್ಧ ದಾಳಿ ಮಾಡಿರ್ತಕ್ಕಂಥ ಸಿಜೆಪಿಯ ಮುಖಂಡರುಗಳನ್ನ ಅಥವಾ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದು ಒಂದಷ್ಟು ಮಂದಿ ಏನು ಪೊಲೀಸರ ವಿರುದ್ಧ ಹಲ್ಲೆ ಮಾಡಿದ್ರು, ಇಂಥವರ ವಿರುದ್ಧ ಹಾಕಿರ್ತಕ್ಕಂಥ ಎಫ್ಐಆರ್ಗಳನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋದಿಲ್ಲ ಅಂತ ಕೇಂದ್ರ ಹೇಳಿದೆ ಎನ್ನಲಾಗಿದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರುಗಳು ಬೇರೆ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ಯಾವುದಕ್ಕೆಲ್ಲ ಕೇಂದ್ರ ಅಸ್ತು ಎಂದಿದೆ ಅಥವಾ ಅಂದಿಲ್ಲ, ಈ ಎಲ್ಲಾ ಡೀಟೇಲ್ಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಿತೇಂದ್ರ ಸಿಂಗ್ ಹಾಗೂ ಜೆಪಿ ನಡ್ಡಾ ಇಬ್ಬರು ಕೂಡ ಕುಳಿತು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖಂಡರುಗಳ ಜೊತೆ ಮಾತನಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚಂದ್ರಶೇಖರ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈಗ ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾರ, ಏನ್ ಅಪ್ಡೇಟ್ ಇದೆ? ಈಗ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಏನು ಮಾತುಕತೆ ನಡೆದಿದೆ ಅಂತ?
ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಕೇಂದ್ರದಲ್ಲಿ ಬಹಳ ಒಂದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿತ್ತು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಆರಂಭಿಸಿದ್ರು, ಆದ್ರೆ ಅದು ಬರ್ತಾ ಬರ್ತಾ ರಾಜಕಾರಣಕ್ಕೆ ತಿರುಗಿಕೊಳ್ತು. ಸೊ ಇದನ್ನ ಸೂಕ್ಷ್ಮವಾಗಿ ಅರ್ಥಂತ ಕೇಂದ್ರ ಸರ್ಕಾರ ಈಗ ನೇರವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ 3 ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಆದ್ರೆ ಇನ್ನು ಉಳಿದಂತೆ ಏನು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಗಲಭೆಗಳನ್ನು ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳ ಒಂದು ಮೇಲಿರ್ತಕ್ಕಂಥ ಕೇಸನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಬೇಡಿಕೆ ಪ್ರಮುಖವಾಗಿ ಇಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಈಗಾಗಲೇ ಸಿಜೆಪಿಯ ವಕ್ತಾರಗಳ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಬಿಟ್ರೆ ಮುಂದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಒಂದು ವೇಳೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಾದ್ರೆ ಬೇರೆ ಬೇರೆ ಸ್ವರೂಪದಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಏಕಾಏಕಿ ವಿದ್ಯಾರ್ಥಿಗಳು